ಇಲ್ಲಿನ ರೈತರು ಸಾವಿರಾರು ಎಕರೆ ಜಮೀನುಗಳಲ್ಲಿ ತರಹೇವಾರಿ ಹೂಗಳನ್ನು ಬೆಳೀತಾರೆ. ಆದರೆ ಈ ಸತತವಾಗಿ ಸುರಿತಿರುವಂತಹ ಜಡಿ ಮಳೆಯಿಂದ ಆ ಹೂಗಳೆಲ್ಲ ಹಾಳಾಗಿದ್ದು ತಿಪ್ಪೆಗೆ ಬಿಸಾಡುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಈ ಕುರಿತು ಒಂದು ಡೀಟೇಲ್ಸ್ ಇದೆ, ನೋಡೋಣ. ಹೂವಿನ ಬೆಲೆಯಲ್ಲಿ ಹಾವು ಏಣಿ ಆಟ. ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ರಾಶಿ ರಾಶಿ ಹೂ, ತಿಪ್ಪೆಗೆ ಟನ್ ಗಟ್ಟಲೆ ಹೂ ಸುರಿದ ರೈತರು. ಚಿಕ್ಕಬಳ್ಳಾಪುರ ಫಲಪುಷ್ಪದ ಗಿರಿಧಾಮದ ನಾಡು ಎಂಬ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಹೂಗಳನ್ನ ಬೆಳೆಯಲಾಗ್ತಿದೆ. ಇಲ್ಲಿನ ರೈತರು ಹಗಲು ರಾತ್ರಿ ನಿದ್ದೆ ಬಿಟ್ಟು ತರಹೇವಾರಿ ಹೂಗಳನ್ನ ಬೆಳೀತಾರೆ. ಆದ್ರೆ ಈಗ ಈ ಹೂಗಳನ್ನ ಖರೀದಿಸುವವರೇ ಇಲ್ಲ. ಇದಕ್ಕೆಲ್ಲ ಕಾರಣ ಮಳೆರಾಯ. ಕಳೆದ ಕೆಲವು ದಿನಗಳಿಂದ ಬಿಟ್ಟೂ ಬಿಡದೆ ತುಂತುರು ಮಳೆ ಸುರಿಯುತ್ತಿರುವ ಕಾರಣ ಹೂಗಳು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರಫ್ತು ಆಗ್ತಿಲ್ಲ. ಇದರಿಂದ ಹೂಗಳ ಬೆಲೆ ಕುಸಿದು ರೈತರು ತಾವು ಬೆಳೆದ ಹೂಗಳನ್ನ ತಿಪ್ಪೆಗೆ ಬಿಸಾಡ್ತಿದ್ದಾರೆ. ಈ 3-4 ದಿವಸದಿಂದ ಹೂವಿನ ರೇಟು ತುಂಬ ಡೌನ್ ಆಗ್ತಿದೆ. ಮಳೆ ಬೇರೆ ಬೀಳ್ತಿತ್ತು. ಈ ನಡುವೆ 4-5 ದಿವಸದಿಂದ ಮಳೆ ಬಿದ್ದು ಎಲ್ಲ ತೇವಾಂಶ ಆಗಿ ಔಟ್ಸೈಡ್ ಸ್ವಲ್ಪ ಪಾರ್ಸಲ್ ಎಲ್ಲ ಹೋಗಿಲ್ಲ. ನಿನ್ನೆ ಮೊನ್ನೆ ಎಲ್ಲ 100 ರೂಪಾಯಿ ಬ್ಯಾಗು, 150 ರೂಪಾಯಿ ಬ್ಯಾಗ್, 200 ರೂಪಾಯಿ ಬ್ಯಾಗ್ ಇತ್ತು. 4 ದಿನದಿಂದ ಹೂವಿನ ರೇಟು ಕಡಿಮೆ ಇರೋದ್ರಿಂದ ರೈತರು ಸ್ವಲ್ಪ ತುಂಬ ಬೇಸತ್ತು. ಇವತ್ತು ಸ್ವಲ್ಪ ಹೂವು ಬಂದಿಲ್ಲ. ನಿನ್ನೆ ಎಲ್ಲ ಮಳೆ ಇಲ್ಲ. ಮಳೆ ಇಲ್ದಿರೋ ಕಾರಣ ಇವತ್ತು ಹೂವನ್ನು ಅಷ್ಟೇ ಹಬ್ಬ ಹತ್ತಿರದಲ್ಲಿರೋದ್ರಿಂದ ಹೂವು ಸ್ವಲ್ಪ ಸ್ಟಾಕ್ ಮಾಡ್ತಾ ಇರೋದ್ರಿಂದ ಇವತ್ತು ಸ್ವಲ್ಪ ಮಾರ್ಕೆಟ್ ಪರವಾಗಿಲ್ಲ. ಹೂವು ಏನಾಗಿದೆ, 4 ದಿವಸದಿಂದ ಮಳೆ ಬೀಳ್ತಾ ಇದೆ, ಪ್ಲಸ್ ಈಗ ಮಂಜು ಬೀಳುತ್ತಾ ಇದೆ. ಬೆಳಗ್ಗೆ ಹೊತ್ತು ಮಂಜು ಬೀಳೋದ್ರಿಂದ ಹೊಸ ಐಟಮ್ ಸಮೇತ ಸ್ವಲ್ಪ ಮಚ್ಚೆ ಬೀಳುತ್ತೆ. ಹೂವು ಮಚ್ಚೆ ಬೀಳೋದ್ರಿಂದ ಸ್ವಲ್ಪ ಔಟ್ಸೈಡ್ ಪಾರ್ಸಲ್ ಹೋಗಲ್ಲ. ಅದರಿಂದ ಮಚ್ಚೆ ಇದ್ದಾಗ ಸ್ವಲ್ಪ ನೋ ಸೇಲ್ ಆಗುತ್ತೆ. ಅವಾಗೆಲ್ಲ ಹೂವೆಲ್ಲ ಚೆಲ್ಬಿಟ್ಟಿದ್ದಾರೆ ರೈತರೆಲ್ಲ. ತುಂಬ ಚೆನ್ನಾಗಿರೋ ಹೂವು ಸ್ವಲ್ಪ ಚೆನ್ನಾಗಿದೆ, 60-70-80 ರೂಪಾಯಿವರೆಗೂ ಆಗಿದೆ. ಇನ್ನು ಮಳೆರಾಯನಿಗೂ ಹೂಗಳ ಬೆಲೆಗೂ ಅದೇ ನಂಟು ಅಂದ್ರೆ ತುಂತುರು ಮಳೆಯ ನೀರು ಹೂಗಳಲ್ಲಿ ಸೇರಿ ಹೂಗಳು ಬೇಗ ಕೊಳೆತು ಹೋಗುತ್ತೆ. ಮತ್ತೊಂದೆಡೆ ಕೆಲವು ರಾಜ್ಯಗಳು ಹಾಗೂ ಜಿಲ್ಲೆಗಳಲ್ಲಿ ಮಳೆ ಇರುವುದರಿಂದ ಅಲ್ಲಿನ ವ್ಯಾಪಾರಿಗಳು ಹೂ ವ್ಯಾಪಾರ ಮಾಡುತ್ತಿಲ್ಲ. ಇದರಿಂದ ಮಳೆಗೆ ಒದ್ದೆಯಾದ ಹೂಗಳನ್ನ ಯಾರು ಕೊಂಡುಕೊಳ್ತಿಲ್ಲ. ಇದರಿಂದ ಕೆಜಿ ಚೆಂಡು ಹೂ ಬೆಲೆ 5 ರೂಪಾಯಿ, ಕೆಜಿ ಸೇವಂತಿ ಹೂ ಬೆಲೆ 20 ರೂಪಾಯಿ, ಕೆಜಿ ರೋಸ್ ಬೆಲೆ 20 ರೂಪಾಯಿ, ಮ್ಯಾರಿಗೋಲ್ಡ್ ಸೇವಂತಿ 15 ರೂಪಾಯಿಗೆ ಬಿಕರಿಯಾಗ್ತಿದೆ. ರೈತರು ಸಾವಿರಾರು ರೂಪಾಯಿ ಬಂಡವಾಳ ಹೂಡಿ ಹೂ ಬೆಳೆದರೂ ಕೈಗೆ ಬಿಡಿಗಾಸು ಸಿಗುವಂತಾಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಾವು ಪರ್ಪಲ್ ನಾರು ಸೇವಂತಿಗೆ ಅಂತ ಸಸಿ ನಾಟಿ ಮಾಡಿದ್ರಿ. ಆ ನಾರು ನಾಟಿ ಮಾಡೋದ್ರಿಂದ ಇದುವರೆಗೂ ಒಂದು ಅರ್ಧ ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಆ ಖರ್ಚಲ್ಲಿ ನಾವು ಆ ಹೂವು ಬರುತ್ತೆ, ನಮಗೆ ಲಾಭ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಮಾರ್ಕೆಟ್ ತೊಗೊಂಬರ್ತೀರಿ. ಆದರೆ ಒಂದು ವಾರದಿಂದ ನಮಗೆ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಹೋಗ್ತಾ ಇದೆ. ಆದರೆ ಇವತ್ತು ಮಾತ್ರ ಒಂದು 10 ರೂಪಾಯಿ ಜಾಸ್ತಿ ಆಗಿದೆ. ಆದ್ರೂ ಆ ರೇಟ್ ಏನು ನಮಗೇನು ಫ್ಲಕ್ಚುಯೇಷನ್ ಆಗಲ್ಲ, ತುಂಬ ಲಾಸ್ ಬರ್ತಾ ಇದೆ. ನಾವು ಅದ್ರ ಮೇಲೆ ನಾವು ಸಾಲ ಮಾಡಿ ಅದ್ರ ಮೇಲೆ ಬಂಡವಾಳ ಹಾಕ್ಕೊಂಡು ನಾವು ರೈತರು ಏನೋ ಒಂದು ಎಲ್ಲ ಸರಿಯಾಗಿ ಬೆಳಿಬೇಕು ಅಂದ್ಬಿಟ್ಟು ಅದು ಒಂದು ಬಿಸ್ನೆಸ್ ಥರ ಮಾಡ್ಕೊಂಡಿದ್ದೀವಿ. ನಮಗೂ ಅದೇ ಆಧಾರ ಸರ್ ರೇಟ್ ಇಲ್ಲ. ನಮಗೂ ಮಳೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಾಯಿದೆ ಯಾವಾಗ್ಲೂ. ಅದರಿಂದ ನಮಗೂ ನಷ್ಟ ಆಗ್ತಾಯಿದೆ. ಮತ್ತು ಇಲ್ಲಿ ಮಾರ್ಕೆಟಲ್ಲಿ ಹೋಗ್ತಾ ಇಲ್ಲ, ಪಾರ್ಸಲ್ ಹೋಗ್ತಾ ಇಲ್ಲ. ಅದರಿಂದ ತುಂಬ ನಷ್ಟ ಆಗ್ತಾಯಿದೆ ಸರ್. ಏನು ಮಾಡಬೇಕಂತ ಎಲ್ಲ ಚೆಲ್ಬಿಟ್ಟು ಹೋಗಿದ್ದಾರೆ ಅಷ್ಟೇ ಸರ್. ಇನ್ನೇನು ಮಾಡೋಕ್ಕಾಗುತ್ತೆ? ಒಟ್ನಲ್ಲಿ ಕಷ್ಟಪಟ್ಟು ಬೆಳೆದ ಹೂಗಳಿಗೆ ಬೆಲೆ ಇಲ್ಲದೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ರೈತರು ಹೂಗಳನ್ನ ಮಾರುಕಟ್ಟೆಯಲ್ಲೇ ಎಲ್ಲಂದ್ರಲ್ಲೇ ಬಿಸಾಡ್ತಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರದ ಹೂ ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದ್ರೂ ಹೂ ಬಿಸಾಡಿದ ದೃಶ್ಯ ಕಾಣ್ತಿದೆ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.